ನಮಸ್ಕಾರ ಕರ್ನಾಡು, ಹ್ಯಾಪಿ ಸಂಡೇ. ಇವತ್ತಿದೆಯಲ್ಲ ನಮ್ಮದು ಜಿ ಐದು ವರ್ಕ್ ಸ್ಟಾರ್ಟ್ ಆಗಿದೆ. ಜಿ ಐ ಅಂತಂದರೆ ಈ ಥರ ಪೈಪ್ ಇದೆಯಲ್ಲ, ಇದನ್ನ ಫಿಟ್ಟಿಂಗ್ ಮಾಡೋದೇ ಜಿ ಐ ವರ್ಕ್ ಅಂತ ಹೇಳ್ತೀವಿ. ಅಲ್ಲಿ ಕೆಳಗಡೆ ಮುನ್ನ ಸರ್ ಇದ್ದಾರೆ ನೋಡಿ. ಇದು ಏನಾಗಿದೆ ಅಂತಂದರೆ, ಈ ಪಕ್ಕದ ಮನೆಯಲ್ಲಿ ಯಾರೂ ಇಲ್ಲ, ಆ ಮನೇಲಿ ಹಾಕಿದ್ದೀವಿ ಜಿ ಐ ಮಾಡಿದ್ದೀವಿ. ಈ ಥರ ಇಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಗೋಡೆಗೆ ಹೋಗಿದೆ ನೋಡಿ, ಯೆಲ್ಲೋ ಕಲರ್ ಪೈಪು ಕಾಣಿಸ್ತಾ ಇದೆಯಾ? ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಈ ಪೈಪು ಈ ಮನೇಲಿ ಯಾರೂ ಇಲ್ಲ, ಈ ಮನೇಲಿ ಇದ್ದಾರೆ. ಇವ್ರಿಗೆ ಹಾಕ್ಕೊಡ್ಬೇಕೀಗ ಜಿ ಐನ. ಈ ಮನೆಯಿಂದ ಈ ಮನೆ ಶಿಫ್ಟ್ ಮಾಡೋದೇ ಇವತ್ತಿನ ನಮ್ಮ ಟುಡೇ ಪ್ಲ್ಯಾನ್. ನೋಡಿ ಯಾವ ಥರ ಮಾಡ್ತೀವಿ ಅಂತೇಳಿ. ನೋಡಿ ಯಾವ ಥರ ರೆಡಿ ಮಾಡ್ಕೊತಿದ್ವಿ ಕಪ್ಲಿಂಗ್ ಟೇಪ್ನ. ಥರ ರೆಡಿ ಮಾಡಿ ಎಲ್ಲ ಜಾಯಿಂಟ್ ಹೊಡೆದು ಫಿಟ್ಟಿಂಗ್ ಮಾಡಬೇಕು. ನೋಡಿ ಜಿ ಐದು ವರ್ಕ್ ಯಾವ ಥರ ನಡೀತಾ ಇದೆ, ಎಲ್ಲ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಆವಾಗಲೇ ನಿಮಗೆ ತೋರಿಸಿದ್ನಲ್ಲ ಜಿ ಐದು ವರ್ಕ್ ಆಗಿಲ್ಲ ಅಂತ ಹೇಳಿ. ಈಗ ಮಾಡಿದ್ದೀವಿ ನೋಡಿ, ಫುಲ್ ಕಂಪ್ಲೀಟ್ ಆಯಿತು. ಇಲ್ಲಿ ಅವಾಗಲೇ ಮುನ್ನ ಸರ್ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ, ಇಲ್ಲಿಂದ ಹೋಗಿದೆ ನೋಡಿ ಪೈಪು, ಹೋಗಿ ಆ ಮನೆ ಕನೆಕ್ಷನ್ ಆಗಿದೆ. ಇದನ್ನೇ ಜಿ ಐ ಅಂತ ಹೇಳೋದು. ಈ ವರ್ಕ್ ಆಗಿದ್ರೆ ಮಾತ್ರ ಮನೆಗೆ ಗ್ಯಾಸ್ ಸಪ್ಲೈ ಆಗುತ್ತೆ. ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಮೀಟ್ರ್ ಬೋರ್ಡು. ಇದು ನೋಡೋಕೆ ಸುಲಭ ಅನಿಸುತ್ತೆ, ತುಂಬ ಕೈ ಹಿಡಿಯುತ್ತೆ ಕೆಲಸ ಇದು. ನೋಡಿ, ಇಲ್ಲೊಂದು ಪೈಪ್ ಅಡ್ಡ ಬಂದಿರೋದಕ್ಕೆ ಕ್ರಾಸಿಂಗ್ ಹೆಂಗೆ ತೊಗೊಂಡಿದ್ದೀವಿ. ಅಲ್ಲಿ ಮೇಲ್ಗಡೆ ಜಿ ಐ ವರ್ಕ್ ಎಲ್ಲ ಮುಗಿಸ್ಕೊಂಬಂದ್ವಲ್ಲ, ನಮ್ಮ ಜಿ ಸಿಯಿಂದ ಇಲ್ಲಿಂದನೇ ಗ್ಯಾಸ್ ಸಪ್ಲೈ ಆಗೋದು. ಇದೆಯಲ್ಲ, ಆರ್ ಸಿ ಸಿ ಗಾರ್ಡ್ ಹಾಕಿದ್ದೀವಲ್ಲ, ಅಲ್ಲಿಂದನೇ ಗ್ಯಾಸ್ ಸಪ್ಲೈ ಆಗೋದು. ಗ್ಯಾಸ್ ಸಪ್ಲೈ ಆಗೋದ್ರಿಂದ ಜಿ ಸಿಯಿಂದ ಜಿ ಐಗೆ ಕನೆಕ್ಷನ್ ಕೊಟ್ವಿ ಅಂತಂದರೆ ಮನೆ ಗ್ಯಾಸ್ ಆನ್ ಆಗುತ್ತೆ. ಇಷ್ಟೇ ಇದ್ರ ಪ್ರೊಸೀಜರು. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ವಿಡಿಯೋದಲ್ಲಿ ಪೂರ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ತಾನೇ ಹೊಸ್ದಾಗಿ ವಿಡಿಯೋ ಮಾಡ್ತಾಯಿದ್ದೀನಲ್ಲ, ನನಗೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ಕಲ್ತ್ಕೊಂಡು ನೀಟಾಗಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಬೋರ್ಡ್ ಇದೆಯಲ್ಲ, ಎಮರ್ಜೆನ್ಸಿ ಏನಾದರೂ ಅನಾಹುತ ಆಯಿತು ಅಂದರೆ ಎಮರ್ಜೆನ್ಸಿ ಡಯಲ್ ಇದೆಯಲ್ಲ, ಇದಕ್ಕೆ ಡಯಲ್ ಮಾಡಿದ್ರೆ ತಕ್ಷಣ ಬಂದು ಅದೇನಿದೆಯೋ ಸರ್ವಿಸ್ ಮಾಡ್ತೀವಿ. ಗ್ಯಾಸ್ನ ಆನ್ ಮಾಡಿದ್ದೀವಿ. ಎಲ್ಲ ಆದಮೇಲೆ ನೀರಿಗೆ ಈ ಥರ ಸೋಪಿನ ಪೌಡ್ರ್ ಹಾಕೊಂಡು ಹಿಂಗೆ ಚೆಕ್ ಮಾಡಬೇಕು, ಬಬಲ್ಸ್ ಬರ್ತಾ ಇದೆಯಾ, ಎಲ್ಲಾದರೂ ಲೀಕೇಜ್ ಆಗ್ತಿದೆಯಾ ಅಂತ ಹೇಳಿ. ಮೇಲ್ಗಡೆ ಎಲ್ಲ ನೋಡ್ಕೊಂಡು ಬಂದೆ, ಮೇನ್ ಇದೆಯಲ್ಲ ಇದನ್ನ ಚೆಕ್ ಮಾಡ್ತಾಯಿದ್ದೀನಿ. ಈ ಥರ ಚೆಕ್ ಮಾಡಿದಾಗ ಬಬಲ್ಸ್ ಏನೂ ಬರಲಿಲ್ಲ ಅಂತಂದರೆ ಮನೆಯೊಳಗೆ ಗ್ಯಾಸ್ ಆನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು.